ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ರಮ್ಯಾ ಗೌತಮ್. ತುಂಬ ದಿನ ಆದಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ಕೂಡ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ಬಂದ್ಬಿಟ್ಟು ಸ್ಯಾಟರ್ಡೇ ಆ್ಯಂಡ್ ವೈಕುಂಠ ಏಕಾದಶಿ. ಸೊ ಈಗ ಟೆಂಪಲ್ಗೆ ಹೋಗೋಕ್ಕೆ ಅಂತ ರೆಡಿ ಆಗಿದ್ದೀನಿ ಆ್ಯಂಡ್ ಇದು ರೆಡಿ ಆಗಿರೋ ವ್ಲಾಗ್ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಕೂಡ ಮಾಡಿದ್ದೀನಿ, ಪುಟ್ಟಾಗಿ ಶಾರ್ಟ್ಸು. ಸೊ ನನ್ನ ಚಾನಲಲ್ಲಿ ಅದು ಸಿಗುತ್ತೆ, ಹೋಗಿ ಚೆಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಕೂಡ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ರೀವಿಯಸ್ ವಿಡಿಯೋ ಒಂದು ಸ್ವಲ್ಪ ಮಿಕ್ಸ್ಡ್ ವೀಡಿಯೋಸ್ ಆಗಿತ್ತು. ಐಫೋನ್ ಹೊಸದು ಚೇಂಜ್ ಮಾಡಿದ್ದು, ಯಾಕೆ ಇಷ್ಟು ದಿವಸ ವೀಡಿಯೋಸ್ ಮಾಡಿಲ್ಲ, ಆಮೇಲೆ ಒಂದು ಮದುವೆಗೆ ಹೋಗಿದ್ವಿ, ಅದು ತುಳಸಿ ಪೂಜೆದು, ಇಷ್ಟೂ ಇದೆ ಆ ವಿಡಿಯೋದಲ್ಲಿ. ಸೊ ಯಾರೋ ಆ ವಿಡಿಯೋ ನೋಡಿಲ್ಲ ಪ್ಲೀಸ್ ಹೋಗಿ ನೋಡಿ. ಕಮೆಂಟ್ ಸೆಕ್ಷನಲ್ಲಿ ಕೂಡ ಅದ್ರ ಲಿಂಕ್ ಕೊಟ್ಟಿರ್ತೀನಿ, ಓಕೆನಾ. ಆ್ಯಂಡ್ ಇಲ್ಲಿ ಕೂಡ ಲಿಂಕ್ ಕೊಟ್ಟಿರ್ತೀನಿ, ಸೊ ನಿಮಗೆ ಆ ವಿಡಿಯೋ ನೋಡ್ಬೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ಬೇಗ ಆದಷ್ಟು ಬೇಗ ಇನ್ನೊಂದು ಸ್ವಲ್ಪ ಹತ್ರದಲ್ಲಿದ್ದೀನಿ ಮಾನಿಟೈಸೇಷನ್ಗೆ. ಸೊ ಪ್ಲೀಸ್, ಸಬ್ಸ್ಕ್ರೈಬರ್ಸ್ ಅಂತೂ ಆಗಿದೆ, ಬಟ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗೋಕ್ಕಿದೆ ಇನ್ನೊಂದು ಸ್ವಲ್ಪ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ. ಸೊ ಇವತ್ತಿನ ವಿಡಿಯೋ ಕಂಪ್ಲೀಟಾಗಿ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒಂಥರ ಡೈಲಿ ಬ್ಲಾಗ್ ಆಗಿರುತ್ತೆ. ಈಗ ಆಫ್ಟರ್ನೂನ್ ಆಲ್ಮೋಸ್ಟ್ 3 o'clock ಆಗಿದೆ. ಮನೇಲಿ ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ. ಸೊ ಮಾರ್ನಿಂಗಿಂದ ಇಷ್ಟು ದಿವಸ ವರ್ಕ್ ಇತ್ತು, ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಲೀವ್ ಇತ್ತು. ಸೊ ಅದಕ್ಕೋಸ್ಕರ ಸರಿ ದೇವಸ್ಥಾನಕ್ಕೆ ಹೋಗೋಣ, ಹಾಗೆ ಇವತ್ತು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇವತ್ತು ತುಂಬ ಕೆಲಸ ಇದೆ, ಅಂದರೆ ಅಲ್ಲಿ ಸ್ವಲ್ಪ ಹೋಗೋಕ್ಕಿದೆ. ಸೊ ಅದಕ್ಕೆ ಡೈಲಿ ವ್ಲಾಗ್ ಥರ ಮಾಡಿದ್ರೆ ನಿಮಗೂ ಇಷ್ಟ ಆಗುತ್ತೆ, ನೋಡ್ಬೋದು. ಆ್ಯಂಡ್ ಡೈಲಿ ಆಫೀಸ್ಗೆ ಹೋಗೋ ವೀಡಿಯೋಸ್ ಎಲ್ಲ ನಾರ್ಮಲ್ ಇರುತ್ತೆ. ಸೊ ಮಾರ್ನಿಂಗ್ ರೂಟೀನ್ ಎದ್ದು ರೆಡಿಯಾಗಿ ಹೋಗು, ಅಡುಗೆ ಮಾಡು, ಇಷ್ಟೇ ಇರುತ್ತೆ. ಸೊ ಅದನ್ನ ಮಿನಿ ವ್ಲಾಗ್ಸ್ ಆಗಿ ಮಾಡ್ತೀನಿ. ಸೊ ಸ್ಯಾಟರ್ಡೇ ಸಂಡೇಸ್ ಎಲ್ಲಾದರೂ ಹೋಗೋಂಗಿದ್ರೆ ಅಥವಾ ಏನಾದರೂ ಇವೆಂಟ್ಸ್ ಇದ್ದರೆ ಆ ಥರ ಟೈಮಲ್ಲಿ ಲಾಂಗ್ ವೀಡಿಯೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಲಾಟ್ಸ್ ಆಫ್ ಲವ್. ಸೊ ಬನ್ನಿ, ಇವಾಗ ನಾನು ಪೂಜೆ ಮಾಡಬೇಕು ಮನೇಲಿ. ಸೊ 3 o'clockಗೆ ಪೂಜೆ ಮಾಡ್ತಾ ಇರೋದು, ಯಾಕಂದರೆ ಈಗ ಸಂಜೆ ದೇವಸ್ಥಾನಕ್ಕೆ ಹೋಗಿ ಹಾಗೆ ಅಮ್ಮ ಮನೆಗೆ ಹೋಗೋಕ್ಕಿದೆ, ಆಮೇಲೆ ಲೇಟ್ ಆಗೋಗುತ್ತೆ, ಬಂದು ಪೂಜೆ ಮಾಡೋಕ್ಕಾಗಲ್ಲ ಅಂತ ಈಗಲೇ ಪೂಜೆ ಮಾಡ್ತೀನಿ. ನೆನೆ ಫ್ರೈಡೇ ಆಗಿರೋದನ್ನ ನೆನೆ ಕೂಡ ಪೂಜೆ ಮಾಡಿದ್ದೆ. ಸೊ ಇವಾಗ ಒಂಚೂರು ಹೂವೆಲ್ಲ ಚೇಂಜ್ ಮಾಡಿ ತುಳಸಿ ಹಾರ ಹಾಕ್ಬಿಟ್ಟು ದೀಪ ಹಚ್ಬೇಕಷ್ಟೇ, ಬ್ಯಾಲೆನ್ಸ್ ಇರೋದು. ಅದು ಮುಗಿಸ್ಬಿಟ್ಟು ಆಚೆ ಹೋಗೋಣ, ಹಂಗೆ ದೇವಸ್ಥಾನಕ್ಕೂ ಹೋಗೋಣ. ಫುಲ್ ಡೇ ತೆಗ್ದಿರುತ್ತಲ್ವ, ಅದಕ್ಕೆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ, ಹಂಗೆ ಅಮ್ಮ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ, ಇವತ್ತಿನ ಡೇ ಹೇಗಿರುತ್ತೆ, ಎಷ್ಟು ಗಂಟೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂತ ಗೊತ್ತಿಲ್ಲ, ಆದಷ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸೊ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೋಡಿದ್ರಲ್ಲ, ನಾನು ರೆಡಿಯಾಗಿ ಇವಾಗ ದೇವರಿಗೆ ಪೂಜೆ ಮಾಡೋಣ ಅಂತ. ಟೈಮ್ ಆಲ್ಮೋಸ್ಟ್ 3:30 ಆಗೋಗಿತ್ತು. ಇಷ್ಟೊತ್ತಿಗೆ ಪೂಜೆ ಮಾಡಬಾರ್ದು, ಬಟ್ ಏನಂದರೆ ನಾನು ಇವಾಗ ಸಂಜೆ ದೇವಸ್ಥಾನಕ್ಕೆ ಬೇರೆ ಹೋಗಿ ಹಾಗೆ ಅಮ್ಮ ಮನೆಗೆ ಹೋಗೋಕೆ ಕೆಲಸ ಇತ್ತು. ಅದಕ್ಕೋಸ್ಕರ ಸರಿ ಪೂಜೆ ಮಾಡಿಬಿಡೋಣ, ಇವಾಗ ಮಾಡಿಬಿಟ್ಟು ಹೋಗೋಣ. ಸ್ಯಾಟರ್ಡೇ ಆಗಿರೋದು, ವೆಂಕಟೇಶ್ವರಂಗೆ ಸ್ಪೆಷಲ್ಲು, ಅದ್ರ ಜೊತೆಗೆ ವೈಕುಂಠ ಏಕಾದಶಿ ಅಲ್ವಾ, ಯಾಕೆ ಮಿಸ್ ಮಾಡೋದು ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿದೆ. ಮಾರ್ನಿಂಗೇ ಮಾಡಬೇಕಿತ್ತು, ನನಗೆ ಒಂದು 10 ಡೇಸಿಂದ ಕಂಟಿನ್ಯೂಸ್ ಆಗಿ ವರ್ಕ್ ಇತ್ತು. ಸೊ ವೀಕ್ ಆಫ್ ಇರಲಿಲ್ಲ. ಸೊ ಈಗ ಸ್ಯಾಟರ್ಡೇ ಸಂಡೇ ವೀಕ್ ಆಫ್ ಅಲ್ವಾ, ಇವತ್ತು ಸ್ಯಾಟರ್ಡೇ ಇದರಿಂದ ಸ್ವಲ್ಪ ಲೇಟಾಗಿದ್ದೆ, ರೆಸ್ಟ್ ಮಾಡಿ ಆರಾಮಾಗಿತ್ತು, ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ನಾನು ಪೂಜೆ ಸ್ಟಾರ್ಟ್ ಮಾಡಿದ್ದು. ಎಷ್ಟೊತ್ತಿಗಾದರೂ ನೆಮ್ಮದಿಯಿಂದ ಪೂಜೆ ಮಾಡಿದ್ರೆ ಅದೇ ಖುಷಿ ಅಲ್ವಾ. ಸೊ ಇವಾಗ ಹೂವೆಲ್ಲ ಏನಿತ್ತು ದೇವ್ರದ್ದು, ನೆನ್ನೆ ಶುಕ್ರವಾರ ಆಗಿರೋದ್ರಿಂದ ಹೂವೆಲ್ಲ ಇಟ್ಟಿದ್ದೆ. ರೋಸೆಲ್ಲ ಕೆಲವೊಂದು ಬಾಡೋಗುತ್ತೆ, ಸೊ ಅದನ್ನೆಲ್ಲ ತೆಗೆದುಬಿಟ್ಟು ಹಾಗೆ ಹೊಸ ಹೂವೆಲ್ಲ ಇಟ್ಟು, ಹಾಗೆ ವೆಂಕಟೇಶ್ವರಂಗೆ ಪ್ರಿಯವಾದದ್ದು ಅಂದರೆ ತುಳಸಿ ಹಾರ, ಅದನ್ನು ಕೂಡ ತರಿಸಿದ್ದೆ. ನನ್ನ ಹಸ್ಬೆಂಡ್ ಮಧ್ಯಾಹ್ನ ಬರಬೇಕಾದ್ರೆ ತೊಗೊಂಬಂದಿದ್ರು, ಅದನ್ನು ಕೂಡ ಎಲ್ಲ ಇಟ್ಟು ದೇವರಿಗೆ ಪೂಜೆ ಮಾಡಿದೆ. ಒಂಥರ ಖುಷಿ, ಒಂದು ಪುಟ್ಟದಾಗಿ ಖುಷಿಯಾಗಿ ಪೂಜೆ ಮಾಡಿದ್ರೆ, ಅದು ಜೊತೆಯಲ್ಲಿ ನಾನು ಹಸ್ಬೆಂಡ್ ಇಬ್ಬರು ಸೇರಿ ಪೂಜೆ ಮಾಡಿದ್ರೆ ಇನ್ನೂ ಒಂಥರ ಸ್ಪೆಷಲ್ ಅನಿಸುತ್ತೆ ನಮಗೆ. ಏನೋ ಒಂದು ಖುಷಿ, ಏನೋ ಒಂದು ನೆಮ್ಮದಿ ಇದೆ. ಸೊ ಅದು ಅಲ್ಲದೆ ವೈಕುಂಠ ಏಕಾದಶಿ ನಮ್ಮ 3ನೇ ವರ್ಷ ಇದು. 3 ವರ್ಷ ಕೂಡ ನಾನು ಪೂಜೆ ಮಾಡಿ ದೇವಸ್ಥಾನಕ್ಕೂ ಹೋಗಿ 3 ವರ್ಷನೂ ಕಂಟಿನ್ಯೂಸ್ ಆಗಿ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದೀನಿ. ಆ್ಯಂಡ್ ಅದೇ ಟೆಂಪಲ್ಗೆ ಕೂಡ ಹೋಗಿದ್ದೀನಿ. ಸೊ ಅದೊಂಥರ ಖುಷಿ, ಒಂದು ಸ್ಪೆಷಲ್. ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಅಂದ್ಕೊಂಡು, ನನಗೂ ಒಳ್ಳೇದಾಗಲಿ ಅಂತ ಅಂದ್ಕೊಂಡು ದೇವಸ್ಥಾನಕ್ಕೂ ಕೂಡ ಹೊರಟ್ವಿ ಮನೇಲಿ ಪೂಜೆ ಮುಗಿಸಿ.
ಪೂಜೆ ಎಲ್ಲ ಆದಮೇಲೆ ಇದು ನನ್ನ ಔಟ್ಫಿಟ್. ಇದು ಆಲ್ಮೋಸ್ಟ್ 4 ಇಯರ್ಸ್ ಬ್ಯಾಕ್ದು ಸ್ಕರ್ಟ್. ಇದು ಇನ್ನೂ ಹಾಗೆ ಇದೆ, ಆದರೆ ಇದ್ರದ್ದು ಟಾಪ್ ಮಾತ್ರ ಚೇಂಜ್ ಮಾಡಿದ್ದೀನಿ. ಈಗ ಬೇರೆ ಹಾಕ್ಕೊಂಡಿದ್ದೀನಿ. ಲಾಸ್ಟ್ ಇಯರ್ ಒಂದ್ಸಲ ವೇರ್ ಮಾಡಿದೆ ಆ್ಯಂಡ್ ಇವತ್ತು ಒಂದ್ಸಲ ವೇರ್ ಮಾಡ್ತಾಯಿದ್ದೀನಿ ಅಷ್ಟೇ. ಇದೇನು ಹೊಸದಲ್ಲ, ಹೊಸ ಔಟ್ಫಿಟ್ ಕೂಡ ಅಲ್ಲ, ಹಳೇದೇನೆ. ಆ್ಯಂಡ್ ಹಾಗೆ ಟೆಂಪಲ್ಗೂ ಕೂಡ ಬಂದಿದ್ವಿ, ಅರ್ಚನೆ ಮಾಡಿಸಿ ವೈಕುಂಠ ದ್ವಾರನ ದಾಟಿ ನೆಮ್ಮದಿಯಿಂದ ಮನೆಗೆ ಹೊರಟ್ವಿ. ಒಂಥರ ಖುಷಿಯಾಗಿ ಚೆನ್ನಾಗಿತ್ತು. ಇದೇ ಟೆಂಪಲ್ಗೆ 3 ಇಯರ್ಸಿಂದನೂ ಬರ್ತಾಯಿದ್ದೀವಿ. ಇದು ನಮ್ಮ ಮನೆ ನಿಯರ್ ಬೈಯೇ ಇರೋದು, ಸೊ ಅದಕ್ಕೆ ಒಂಥರ ಖುಷಿ. ಸೊ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಓಕೆ, ಸೊ ಟೆಂಪಲಿಂದ ಪ್ರಸಾದ ಎಲ್ಲ ಇತ್ತು, ಸೊ ಅದೆಲ್ಲ ತೊಗೊಂಡು ಹಾಗೆ ಅಮ್ಮ ಮನೆಗೆ ಹೊರಟ್ವಿ. ಒಂಥರ ಚೆನ್ನಾಗಿತ್ತು. ಖುಷಿಯಾಗಿ ದೇವಸ್ಥಾನದಿಂದ ಅಮ್ಮ ಮನೆಗೆ ಹೋದ್ವಿ. ಅಲ್ಲಿ ಹೋದಾಗ ಅಮ್ಮಂಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಸೊ ಅಮ್ಮ ಮನಗಿದ್ರು. ಆಮೇಲೆ ನಾನು ತುಂಬ ದಿವಸ ಆದಮೇಲೆ ಹೋಗಿದ್ದಲ್ವ, ಒಂದು 4 to 5 hours ಅಲ್ಲೇ ಇದ್ದಂಗೆ ಆಯಿತು. ಆ್ಯಂಡ್ ನಮ್ಮ ಬ್ರೂನೋನು ಕೂಡ ಒಂದು ಸ್ವಲ್ಪ ನನ್ನ ಜೊತೆ ಆಟ ಆಡ್ಕೊಂಡಿದ್ದ. ಸೊ ಹಾಗೆ ಅವತ್ತು ಅಮ್ಮನಿಗೆ ಹುಷಾರಿಲ್ವಲ್ಲ, ಅಡುಗೆ ಏನು ಮಾಡಬೇಡ ಅಂತೇಳಿ ಹೋಟೆಲಿಂದ ಕೂಡ ತರಿಸ್ದೆ. ಊಟ ಎಲ್ಲ ಅಲ್ಲೇ ಮುಗಿಸಿ ಮನೆಗೆ ಬಂದೆ. ಓಕೆ ಗಾಯ್ಸ್, ಇವಾಗ ಮನೆಗೆ ಬಂದ್ವಿ. ಅಂದರೆ ಅಮ್ಮ ಮನೇಲಿ ಅಲ್ಲೇ ಊಟ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತಲ್ಲೇ ಟೈಮ್ ಸ್ಪೆಂಡ್ ಮಾಡಿ, ತುಂಬ ದಿವಸ ಆದಮೇಲೆ ಈ ಥರ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಮನೆಗೆ ಬಂದೆ. ಸೊ ಇವಾಗ ಏನು ವಿಡಿಯೋ ಕಂಟಿನ್ಯೂ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಸರಿ, ಇವಾಗ ಮೇಕಪ್ ಮಾಡ್ಕೊಂಡಿದ್ದಲ್ಲ, ಸಿಂಪಲಾಗಿ ಮಾಡ್ಕೊಂಡಿದ್ದೆ. ಸೊ ಅದನ್ನ ನಾನು ಹೇಗೆ ರಿಮೂವ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಹಾಗೆ ಈ ವಿಡಿಯೋನ ನಾನು ನಾಳೆ ಕೂಡ ಕಂಟಿನ್ಯೂ ಮಾಡ್ತೀನಿ. ಅಂದರೆ 2 days ವ್ಲಾಗ್ ಥರ ಆಗಿರುತ್ತೆ. ಸೊ ಶಾರ್ಟ್ಸ್ ಹಾಕೋದಕ್ಕಿಂತ ಇದು ಲಾಂಗ್ ವಿಡಿಯೋನೇ ಮಾಡೋಣ ಅಂತ. ಆ್ಯಂಡ್ ನಿಜ ಹೇಳಬೇಕಂದ್ರೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಾಗಲೇ ಹೇಳಿದ್ದೆ, ನಾನು ಒಂದು ಲಾಂಗ್ ವಿಡಿಯೋ ಪೋಸ್ಟ್ ಮಾಡಿದ್ದೀನಿ ಆಫ್ಟರ್ ಎ ಲಾಂಗ್ ಟೈಮ್, ಅಂದರೆ 1 month ಗ್ಯಾಪಲ್ಲಿ ಅಂತ. ಆ ವಿಡಿಯೋ ತುಂಬ ಚೆನ್ನಾಗಿ ಓಡ್ತಾ ಇದೆ ಆ್ಯಂಡ್ ರೀಚ್ ಆಗಿದೆ. ಆಲ್ಮೋಸ್ಟ್ 1 ದಿನಕ್ಕೇ 100 ಅಷ್ಟು ರೀಚ್ ಆಗೋಕ್ಕಾಗಿದೆ. ಸೊ ಐ ಆಮ್ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಪೋರ್ಟ್ಗೆ. ಸೊ ನೀವು ಈ ಥರ ಸಪೋರ್ಟ್ ಮಾಡ್ತೀರಾ ಅಂದರೆ ನಾನು ಲಾಂಗ್ ವಿಡಿಯೋಸ್ ಮಾಡೋಕ್ಕೆ ನನಗೂ ಒಂದು ಖುಷಿ ಆಗುತ್ತೆ. ಸರಿ, ಏನಾದರೂ ಮಾಡೋಣ, ಹೊಸ್ದಾಗಿ ಟ್ರೈ ಮಾಡೋಣ, ಆ್ಯಂಡ್ ಇಲ್ಲ ಡೈಲಿ ವ್ಲಾಗ್ಸ್ ಮಾಡೋಣ ಅಂತ ನನಗೂ ಅನಿಸುತ್ತೆ. ಸೊ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಯಾರಿಗೆಲ್ಲ ನನ್ನ ಡೈಲಿ ವ್ಲಾಗ್ಸ್ ಬೇಕು, ಮಿನಿ ವ್ಲಾಗ್ ಬೇಡ, ಈ ಥರ ಡೈಲಿ ವ್ಲಾಗ್ಸ್ ಮಾಡಿ ಅನ್ನೋರು ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಲ್ಲ ಮಿನಿ ವ್ಲಾಗ್ ಬೇಕು ಅನ್ನೋರು ಕೂಡ ನನಗೆ ತಿಳಿಸ್ಬೋದು. ಸೊ ಮಿನಿ ವ್ಲಾಗ್ ಜಾಸ್ತಿ ಇಷ್ಟ ಆದರೆ ಮಿನಿ ವ್ಲಾಗ್ ಮಾಡ್ತೀನಿ. ಈ ಥರ ಲಾಂಗ್ ವೀಡಿಯೋಸ್ ಆದರೆ ಲಾಂಗ್ ವೀಡಿಯೋಸ್. ನನ್ನ ಪ್ರಕಾರ ಏನಂದರೆ ಲಾಂಗ್ ವೀಡಿಯೋಸ್ ಆದರೆ ಏನಾದರೂ ಕಂಟೆಂಟ್, ಲೈಕ್ ಇವತ್ತಾದರೆ ಹಾಲಿಡೇ ಇತ್ತು, ಸೊ ಎಲ್ಲ ಹೋಗ್ತಾ ಇದ್ದೆ, ಅದಕ್ಕೋಸ್ಕರ ವೀಡಿಯೋ ಮಾಡಿದ್ದೀನಿ. ಎಲ್ಲ ಹೋಗೋದು ಬರೋದು, ಸೊ ಏನಾದರೂ ಟೆಂಪಲ್ಗೆ ಹೋಗಿರೋದಾಗಿರ್ಬೋದು, ಮನೇಲಿ ಪೂಜೆ, ಸೊ ಇದನ್ನೆಲ್ಲ ನಾನು ತೋರಿಸ್ಬೋದು. ಆ್ಯಂಡ್ ನಾಳೆ ಕೂಡ ಎಲ್ಲಾದರೂ ಹೋಗ್ತಿರ್ತೀವಲ್ವ, ಸೊ ಸಂಡೇ, ಸೊ ನಾಳೆ ಕೂಡ ತೋರಿಸ್ಬೋದು. ಅದೇ ನಾನು ಶಾರ್ಟ್ಸ್ ಡೈಲಿ ವ್ಲಾಗ್ ಥರ ಯಾವುದಾದ್ರೆ ಆಫೀಸ್ಗೆಲ್ಲ ಹೋಗೋದಾದರೆ ನನಗೆ ಮಾಡೋಕ್ಕಾಗಲ್ಲ. ಏನು ಆ್ಯಸ್ ಯೂಶ್ವಲಿ ಎದ್ದೊಳ್ತೀನಿ, ನನ್ನ ಕೆಲಸ ಮನೇಲಿ ಜಾಸ್ತಿ ಅಡುಗೆ ಇರುತ್ತೆ, ಬಿಟ್ಟರೆ ಅಡುಗೆನೇ ಜಾಸ್ತಿ. ಆ್ಯಂಡ್ ನಾನು ರೆಡಿ ಆಗೋದು, ಆಫೀಸ್ಗೆ ಹೋಗೋದು, ಆ್ಯಂಡ್ ಸಂಜೆ ಬಂದಮೇಲೆ ಕೂಡ ಅಡುಗೆ ಇರುತ್ತೆ. ಸೊ ಇಷ್ಟೇ ಇರುತ್ತಲ್ವ, ಅದನ್ನೇ ನಾನು ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ರೂಟೀನ್ ಥರ ಮಿನಿ ವ್ಲಾಗ್ಸ್ ಹಾಕ್ತೀನಿ. ಸೊ ನಿಮ್ಗೆ ಯಾವ್ದು ಇಷ್ಟ, ಯಾವ್ದು ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಅದೇ ಥರ ವೀಡಿಯೋಸ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಮೇಕಪ್ನ ಸಿಂಪಲಾಗಿ ನಾನು ಹೇಗೆ ರಿಮೂವ್ ಮಾಡ್ಕೊಳ್ತೀನಿ ಅಂತ ತೋರಿಸ್ತೀನಿ. ಬನ್ನಿ, ಅದಕ್ಕೆ ಮುಂಚೆ ಡ್ರೆಸ್ ಚೇಂಜ್ ಮಾಡಬೇಕು. ಸೊ ಡ್ರೆಸ್ ಚೇಂಜ್ ಮಾಡ್ಕೊಂಬಂದು ನಾನು ಹೇಗೆ ರಿಮೂವ್ ಮಾಡ್ಕೊಳ್ತೀನಿ ಅಂತೆಲ್ಲ ತೋರಿಸ್ತೀನಿ. ಸೊ ಅದೊಂಥರ ಕ್ವಿಕ್ಕಾಗಿ ಗೆಟ್ ರೆಡಿ ವಿತ್ ಮೀ ಆಗುತ್ತೆ. ಸೊ ಫಸ್ಟ್ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಬರೋಣ. ಹೀಗೆ ನಾನು ಇವಾಗ ಡ್ರೆಸ್ ಚೇಂಜ್ ಮಾಡ್ಕೊಂಬಂದಿದ್ದೀನಿ. ಸೊ ಕ್ವಿಕ್ಕಾಗಿ ನಾನು ಮೇಕಪ್ಪೆಲ್ಲ ಹೇಗೆ ರಿಮೂವ್ ಮಾಡ್ತೀನಿ ಅನ್ನೋದನ್ನ ನಾನು ತೋರಿಸ್ತೀನಿ. ಯೂಶ್ವಲಿ ನಾನು ಸಂಡೇ ಸ್ವಲ್ಪ ಲೇಸಿ ಆಗ್ತೀನಿ, ಯಾಕಂದರೆ ಆಫೀಸ್ ಇರಲ್ವಲ್ಲ, ಎಂತಕ್ಕೆ ಇದೆಲ್ಲ ಮಾಡ್ಕೊಬೇಕು ಅಂತ. ಬಟ್ ಇವತ್ತು ಡೈಲಿ ಹೇಗೆ ಆಫೀಸ್ಗೆ ಹೋಗಿ ಬಂದಮೇಲೆ ಮಾಡ್ಕೊಳ್ತೀನಿ, ಇನ್ನೊಂದು ಸ್ವಲ್ಪ ಸ್ಕಿನ್ ಕೇರ್ ಜೊತೆಗೆ ಅದನ್ನ ಇವತ್ತು ತೋರಿಸ್ತಾ ಇದ್ದೀನಿ ನಿಮಗೋಸ್ಕರ. ಬಟ್ ಒಂದು ಕಂಡೀಷನ್ ಏನಂದರೆ ಇದನ್ನು ಎಲ್ಲರೂ ಫಾಲೋ ಮಾಡಬೇಕು ಅಂತ ಇಲ್ಲ. ನಾನು ಯೂಶ್ವಲಿ ಆಫೀಸ್ಗೆ ಹೋಗಬೇಕಾದ್ರೆ ಫಾಲೋ ಮಾಡ್ತೀನಿ. ಆಫೀಸಿಂದ ಬಂದ ತಕ್ಷಣ ಮಾಡಲ್ಲ, ಆ್ಯಂಡ್ ಮನ್ಕೊಳ್ಬೇಕಾದ್ರೆ ಮಾಡ್ಕೊಳ್ತೀನಿ. ಸೊ ಇವಾಗ ಅದನ್ನೇ ತೋರಿಸ್ತಿದ್ದೀನಿ. ಸಾಟರ್ಡೇ ಸಂಡೇ ಸ್ಕಿಪ್ ಮಾಡ್ತೀನಿ ಕೆಲವೊಂದು ಸಲ, ಅಂದರೆ ಸಾಟರ್ಡೇಸ್ ನಂಗೆ ವರ್ಕ್ ಇದ್ದಾಗ ಮಾಡ್ಕೊಳ್ತೀನಿ ಈ ಥರ. ಬಟ್ ಸಂಡೇಸ್ ಯೂಶ್ವಲಿ ಸಾಟರ್ಡೇ ನೈಟ್ ಬಂದಮೇಲೆ ಲೇಸಿ ಆಗಿಬಿಡ್ತಾರೆ. ಸೊ ನಾನು ಕೂಡ ಲೇಸಿ ಆಗಿಬಿಡ್ತೀನಿ. ಅಂಥ ಟೈಮಲ್ಲಿ ನಾನು ಏನೋ ಮಾಡ್ಕೊಳ್ಳಲ್ಲ, ಜಸ್ಟ್ ಮೇಕಪ್ನ ನಾನು ಯಾರವರ ಮಿಸ್ಲರ್ ವಾಟರಲ್ಲಿ ವೈಪ್ ಮಾಡಿಕೊಂಡು ಹಾಗೆ ಮನ್ಕೊಳ್ತೀನಿ. ಕೆಲವೊಂದು ಸಲ ಸಿರಮ್ನ ಯೂಸ್ ಮಾಡಿ ಮನ್ಕೊಳ್ತೀನಿ. ಬಟ್ ಆಫೀಸ್ಗೆ ಡೈಲಿ ಹೋಗ್ತಾ ಇರಬೇಕಾದ್ರೆ ಈ ಥರ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಮನ್ಕೊಳ್ತೀನಿ. ಸೊ ಹೀಗೆ ನನ್ನ ಡೈಲಿ ಮೇಕಪ್ ರಿಮೂವಿಂಗು ಆ್ಯಂಡ್ ನನ್ನ ಸ್ಕಿನ್ ಕೇರ್ ನೈಟ್ ಹೀಗೆ ಇರುತ್ತೆ. ಸೊ ಬನ್ನಿ ಇವಾಗ ಅದನ್ನೇ ತೋರಿಸ್ತೀನಿ. ಫಸ್ಟ್ ಆಫ್ ಆಲ್ ಏನಂದರೆ ನಾನು ಲೆನ್ಸ್ ಹಾಕ್ಕೊಳ್ತಾ ಇದ್ದೀನಿ. ಸೊ ತುಂಬ ಜನ ಮುಂಚೆ ನನ್ನ ವೀಡಿಯೋಸಲ್ಲಿ ನೋಡಿ ಸ್ಪೆಕ್ಸ್ ಹಾಕ್ಕೊಳ್ತಿದ್ದೆ. ಈಗ ಸ್ವಲ್ಪ ಸ್ಪೆಕ್ಸ್ನೆಲ್ಲ ಸ್ಕಿಪ್ ಮಾಡಿ ಮನೇಲಿದ್ದಾಗ ಮಾತ್ರ ಯೂಸ್ ಮಾಡ್ತೀನಿ. ಆಚೆಲ್ಲ ಹೋಗ್ಬೇಕಾದ್ರೆ ಲೆನ್ಸ್ ಹಾಕ್ಕೊಳ್ತೀನಿ. ಸೊ ಇವಾಗ ಅದಕ್ಕೆ ಫಸ್ಟ್ ಲೆನ್ಸ್ ರಿಮೂವ್ ಮಾಡ್ಕೊಳ್ತೀನಿ. ಲೆನ್ಸ್ ರಿಮೂವ್ ಮಾಡಿಕೊಂಡು ಆಮೇಲೆ ಮೇಕಪ್ನೆಲ್ಲ ರಿಮೂವ್ ಮಾಡ್ಕೊಳ್ತೀನಿ. ಬನ್ನಿ.
ಸೊ ಇದರಲ್ಲಿ ನಾನು ಲೆನ್ಸ್ನೆಲ್ಲ ಸ್ಟೋರ್ ಮಾಡ್ತೀನಿ. ನಾನು ಲೆನ್ಸ್ ಪರ್ಚೇಸ್ ಮಾಡಿದ್ದು ಬಂದುಬಿಟ್ಟು ಯಾವತ್ತದು ಲೆನ್ಸ್ ಕಾರ್ಟಲ್ಲಿ ತುಂಬ ಚೆನ್ನಾಗಿದೆ. ನಾನು 3 ಮಂತ್ಸ್ಗೆ ಅಂತ ತೊಗೊಂಡಿರೋದು. ಸೊ ಈಗ 1-2 ಮಂತ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ಇನ್ನು 1 ಮಂತ್ದು ಇದೆ ಆಲ್ರೆಡಿ ಇನ್ನೂ ಪ್ಯಾಕು. ಅದು ಖಾಲಿ ಆದಮೇಲೆ ಮತ್ತೆ ರಿನಿವಲ್ ಮಾಡಿಸ್ಕೊಂಡು ಮತ್ತೆ ನೆಕ್ಸ್ಟ್ 3 ಮಂತ್ಸ್ಗೆ ತೊಗೋಬೇಕಾಗುತ್ತೆ. ಸೊ ಫಸ್ಟ್ ನನಗೂ ಲೆನ್ಸ್ ಹೇಗೆ ಯೂಸ್ ಮಾಡೋದು ಅದೆಲ್ಲ ಗೊತ್ತಿರಲಿಲ್ಲ. ಬಟ್ ರೈಟ್ ನಾವು ಪರ್ಫೆಕ್ಟಾಗಿ ತೆಗಿತೀನಿ. ಸೊ ಕ್ವಿಕ್ಕಾಗಿ ಹೋಗಿ ರಿಮೂವ್ ಮಾಡ್ಕೊಂಬರ್ತೀನಿ. ಆಮೇಲೆ ಏನೋ ಚೇಂಜಸ್ ಇದೆಯಾ ಅಂತ ಹೇಳಿ ನನಗೆ. ಸೊ ನನ್ನ ಲೆನ್ಸ್ ಇಲ್ಲಿ ಸ್ಟೋರ್ ಆಗಿದೆ, ಆಲ್ರೆಡಿ ರಿಮೂವ್ ಕೂಡ ಮಾಡಿದ್ದೀನಿ. ಸೊ ಇವಾಗ ಸ್ವಲ್ಪ ನಾಯ್ಸ್ ಇದೆ, ಅದಕ್ಕೆ ನಾನು ವಾಯ್ಸ್ ಓವರ್ ಕೊಡ್ತೀನಿ. ನಾನು ವಾಯ್ಸ್ ಓವರ್ ಕೊಡ್ತೀನಿ ನಾನು ಹೇಗೆ ಮೇಕಪ್ ರಿಮೂವ್ ಮಾಡ್ಕೊಳ್ತೀನಿ ಅಂತ. ಬಿಕಾಸ್ ತುಂಬ ನಾಯ್ಸ್ ಇತ್ತು ನಾನು ವೀಡಿಯೋ ಶೂಟ್ ಮಾಡಬೇಕಾದ್ರೆ. ಯಾಕೋ ನಾಯಿಗಳು ತುಂಬ ಕಿರ್ಚ್ತಾ ಇತ್ತು. ಸೊ ಅದು ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಸೊ ನಾನು ಇವಾಗ ಬಂದುಬಿಟ್ಟು ಮಿಸ್ಲರ್ ವಾಟರಲ್ಲಿ ನನ್ನ ಮೇಕಪ್ನೆಲ್ಲ ಕ್ಲೀನಾಗಿ ವೈಪ್ ಮಾಡ್ಕೊಳ್ತೀನಿ. ಇದು ತುಂಬ ಚೆನ್ನಾಗಿದೆ. ಆ್ಯಂಡ್ ನೀವು ಕೊಕೊನೆಟ್ ಇದರಲ್ಲಿ ಕೂಡ ವೈಪ್ ಮಾಡ್ಕೋಬೋದು, ಮೇಕಪ್ನೆಲ್ಲ ರಿಮೂವ್ ಮಾಡ್ಕೋಬೋದು ಕೊಕೊನೆಟ್ ಆಯಿಲಲ್ಲಿ. ಬಟ್ ನನ್ನ ಸಜೆಷನ್ ಏನಂದರೆ ಕೆಲವ್ರಿಗೆ ಆಯಿಲ್ ಸ್ಕಿನ್ ಇರೋರ್ಗೆ ಕೊಕೊನೆಟ್ ಆಯಿಲ್ ಸೂಟ್ ಆಗಲ್ಲ ಅನ್ನೋರು ಇದನ್ನು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ. ನಾನು ಆಲ್ಟರ್ನೇಟ್ ನನಗೆ ಹೇಗೆ ಮೂಡಿದೆ ಹಾಗೆ ನಾನು ಒಂದೊಂದ್ಸಲ ಕೊಕೊನೆಟ್ ಆಯಿಲಲ್ಲಿ ಯೂಸ್ ಮಾಡ್ತೀನಿ, ಕೆಲವೊಂದ್ಸಲ ಹಾಗೆ ಫೇಸ್ ವಾಶ್ ಮಾಡ್ಕೊಳ್ತೀನಿ. ಆ ಥರ ನನ್ನ ಮೂಡ್ಗೆ ನನ್ನ ಲೇಸಿನೆಸ್ಗೆ ತಕ್ಕಂಗೆ. ನಾನೇನು ತುಂಬ ಪರ್ಫೆಕ್ಟ್ ಅಲ್ಲ, ಲೇಸಿನೆಸ್ ತುಂಬ ಇರುತ್ತೆ. ಯಾಕಂದರೆ ವರ್ಕ್ ಹೋಗಿ ಮನೆಗೆ ಬಂದು ಮಾಡೋದೆಲ್ಲ ಇರುತ್ತಲ್ವ ಕೆಲವೊಂದು ಸಲ. ಬಟ್ ಆಲ್ಮೋಸ್ಟ್ ನಾನು ಫಾಲೋ ಮಾಡ್ತೀನಿ. ಯಾಕಂದರೆ ಮಾರ್ನಿಂಗ್ ನಾವು ಫ್ರೆಶ್ ಆಗಿರಬೇಕು ಅಂದರೆ ನೈಟ್ ಟೈಮ್ ನಮ್ಮ ಸ್ಕಿನ್ ಕೇರ್ ತುಂಬ ಮುಖ್ಯ ಆಗುತ್ತೆ. ಯಾಕಂದರೆ ನನಗೆ ಅದು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಕೆಲವೊಂದು ಸಲ ನಾನು ಯಾವಾಗ ನೈಟ್ ಟೈಮ್ ಫೇಸ್ ವಾಶ್ ಎಲ್ಲ ಮಾಡಿದೆ ಹಾಗೆ ಮನ್ಕೊಳ್ತೀನಿ, ಅವಾಗ ಏನಾಗುತ್ತೆ ಅಂದರೆ ಮಾರ್ನಿಂಗ್ ತುಂಬ ಡಲ್ ಇರುತ್ತೆ ಫೇಸ್. ಅದು ಡಿಫ್ರೆನ್ಸ್ ನಂಗೆ ಗೊತ್ತಾಗಿದೆ. ಸೊ ಇವಾಗ ನಾನು ಮಿಸ್ಲರ್ ವಾಟರಲ್ಲಿ ಮೇಕಪ್ ಎಲ್ಲ ರಿಮೂವ್ ಮಾಡಿದ್ಮೇಲೆ ಒಂದು ಸಲ ಫೇಸ್ ವಾಶ್ ಮಾಡ್ಕೊಂಬಂದೆ. ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಸೊ ಇವತ್ತು ಕೆಲವೊಂದು ಸಲ ಫೇಸ್ ವಾಶ್ ಮಾಡಲ್ಲ, ಹಾಗೆ ಕೂಡ ನಾನು ಇರ್ತೀನಿ. ಬಟ್ ಇವತ್ತು ಫೇಸ್ ವಾಶ್ ಮಾಡ್ಕೊಂಬಂದಮೇಲೆ ಇದು ಗುಡ್ ವೈಬ್ಸ್ ಅವರ ರೋಸ್ ಹಿಪ್ ಸಿರಮ್ ಅಂತ ತುಂಬ ಚೆನ್ನಾಗಿದೆ. ಐ ರೆಕಮೆಂಡ್ ಮಾಡೋದು ಡ್ರೈ ಸ್ಕಿನ್ ಅವ್ರಿಗೆ. ಆಯಿಲ್ ಸ್ಕಿನ್ ಅವ್ರಿಗೆ ಗೊತ್ತಿಲ್ಲ, ನನಗೆ ಮೇ ಬಿ ಸೂಟ್ ಆಗಲ್ಲ ಅಂದ್ಕೊತೀನಿ. ಬಟ್ ಡ್ರೈ ಸ್ಕಿನ್ ಅವ್ರಿಗೆ ತುಂಬ ಚೆನ್ನಾಗಿದೆ. ಒಂಥರ ಆಯಿಲ್ನೆಸ್ ಇರುತ್ತೆ. ಆ್ಯಂಡ್ ಮಾರ್ನಿಂಗು ಕೂಡ ನಿಮಗೆ ತುಂಬ ಒಂಥರ ಚೆನ್ನಾಗಿದೆ, ಆ್ಯಕ್ಚುಲಿ ಗ್ಲೋ ಥರ ಅನಿಸುತ್ತೆ. ಅದಾದಮೇಲೆ ನಾನು ಗುಡ್ ವೈಬ್ಸ್ ಅವರ ನೈಟ್ ಕ್ರೀಮ್ ಅಪ್ಲೈ ಮಾಡ್ತೀನಿ. ಅದೊಂದು ಸ್ವಲ್ಪ ಇದೆ ಖಾಲಿ ಆಗಲಿ ಅಂತ ಹೇಳಿಬಿಟ್ಟು. ಅಂಥ ದೊಡ್ಡ ಡಿಫ್ರೆನ್ಸ್ ಏನೂ ನನಗೆ ಅನಿಸ್ಲಿಲ್ಲ, ಬಟ್ ಇಟ್ಸ್ ಗುಡ್ ಅಂತ ಅನ್ಬೋದು. ಸೊ ನಾನು ಅದನ್ನ ಖಾಲಿ ಆಗಲಿ ಅಂತ ಯೂಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಲಿಪ್ ಬಾಮ್ ಹಚ್ಕೊಂಡು ಆ್ಯಂಡ್ ನನ್ನ ಹ್ಯಾಂಡ್ಸ್ಗೆಲ್ಲನೂ ಕೂಡ ನಿವ್ಯಾ ಕ್ರೀಮ್ ಹಚ್ಕೊಳ್ತೀನಿ. ಬಾಡಿ ಲೋಷನ್ ಮಸ್ಟ್ ಆ್ಯಂಡ್ ಶುಡ್, ಅದು ನೈಟ್ ಟೈಮ್ಗೆ ಬೇಕೇ ಬೇಕಾಗುತ್ತೆ. ಸೊ ಅದನ್ನು ಅಪ್ಲೈ ಮಾಡಿ ತಾಚಿ ಮಾಡ್ತೀನಿ. ಸೊ ಇದು ನನ್ನ ನೈಟ್ ರೂಟೀನ್ ಆಗಿರುತ್ತೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಸೊ ನಿನ್ನೆ ವಿಡಿಯೋ ಮಾಡಿದ್ದೆ, ಆದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಸೊ ಇವತ್ತು ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ಇವತ್ತು ಸಂಡೇ. ಸೊ ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ. ಆ್ಯಂಡ್ ಇವಾಗ ಟೈಮ್ ಬಂದುಬಿಟ್ಟು 2:30 ಆಗಿದೆ. ಸೊ ಇನ್ನೊಂದು 1/2 hour 15 minutesಗೆ ನನ್ನ ಹಸ್ಬೆಂಡ್ ಬರ್ತಾರೆ. ಬಂದಮೇಲೆ ಲಂಚ್ ಮಾಡಿಕೊಂಡು ಇವತ್ತು ಅರಕೆರೆಯಲ್ಲಿ ಜಾತ್ರೆ ನಡೀತಿದೆ. ಅಂದರೆ ಹನುಮಾನ್ ಜಯಂತಿ ಇದೆ ಅಲ್ವಾ. ಸೊ ಅದಕ್ಕೋಸ್ಕರ ಅರಕೆರೆಯಲ್ಲಿ ಮತ್ತು ರಾಗಿಗುಡ್ಡದಲ್ಲೂ ಜಾತ್ರೆ ನಡೀತಿದೆ. ಅದು ರಾಗಿಗುಡ್ಡದಲ್ಲಿ 9 days ಇರುತ್ತೆ. ಸೊ ನೀವೆಲ್ಲರೂ ಹೋಗಿ ವಿಸಿಟ್ ಮಾಡಿ. ನಾನು ಮೊನ್ನೆ 4 ಬ್ಲಾಕ್ ಹೋದಾಗ ಅಲ್ಲಿಂದ ಆನ್ ದ ವೇಲ್ ಬರ್ತಾ ಒಂದು ಸ್ವಲ್ಪ ನೋಡ್ಕೊಂಡು ಬಂದಿದೆ. ಕ್ಲಿಪ್ಪಿಂಗ್ಸ್ ವೀಡಿಯೋಸ್ ಏನು ತೊಗೊಂಡಿರಲಿಲ್ಲ. ಬಟ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, 30th ಗಂಟ ಇದೆ, ಅಂದರೆ ನೆಕ್ಸ್ಟ್ ಸಂಡೇ ಗಂಟ 9 days ಇರುತ್ತೆ. ಸೊ ಸಕ್ಕತ್ತಾಗಿರುತ್ತೆ ಜಾತ್ರೆಯಲ್ಲಿ. ಆ್ಯಂಡ್ ಟೆಂಪಲ್ ಕೂಡ ಒಳ್ಳೆ ಕಲರ್ಫುಲ್ ಆಗಿರುತ್ತೆ. ಸೊ ಹೋಗಿ ವಿಸಿಟ್ ಮಾಡಿ. ರಾಗಿಗುಡ್ಡದಲ್ಲಿ ನಿಯರ್ ಬೈ ಸೆಂಟ್ರಲ್ಲಿ ಇರುತ್ತೆ. ನಾನಿವಾಗ ಹೋಗ್ತಿರೋ ಟೆಂಪಲ್ ಬಂದುಬಿಟ್ಟು ಇಲ್ಲೇ ನಮ್ಮ ಮನೆ ಹತ್ರ ಅರಕೆರೆಯಲ್ಲಿ ಇರುವಂಥದ್ದು. ಇಲ್ಲೂ ಜಾತ್ರೆ ಮಾಡ್ತಾರೆ, ಬಟ್ 3 to 4 days ಅನಿಸುತ್ತೆ. ಸೊ ಇವತ್ತು ಮೇ ಬಿ ಫೈನಲ್ ಡೇ. ಇವತ್ತು ಹೋಗೋಣ ಅಂತ ಮಾರ್ನಿಂಗ್ಗೆ ಹೋಗಬೇಕಿತ್ತು, ಬಟ್ ಹಸ್ಬೆಂಡ್ ಇರಲಿಲ್ಲ. ಅಕ್ಕ ಬಾವ ಕರೆದ್ರು, ನಮ್ಮ ಅಕ್ಕ ಬಾವ ಹೋಗೋಣ ಅಂತ. ಇಲ್ಲ ನಾನು ಅವ್ರು ಬಂದಮೇಲೆ ಬರ್ತೀನಿ, ನಂಗೆ ಹೋಗೋ ಐಡಿಯಾ ಕೂಡ ಇರಲಿಲ್ಲ ಬಿಕಾಸ್ ಸಂಡೇ ಅಲ್ವಾ ಅಂತ ಹೇಳ್ಬಿಟ್ಟು. ಸರಿ ಇವಾಗ ಮನೇಲೇ ಲಂಚ್ ಮಾಡಿಬಿಟ್ಟು ಒಂದ್ಸಲ ಹೋಗಿ ದೇವ್ರ ಕೈ ಮುಗ್ಕೊಂಡು ಸುಮ್ಮನೆ ಹಂಗೆ ಒಂದು ಗ್ಲಿಪ್ಸ್ ಜಾತ್ರೆ ನೋಡ್ಕೊಂಬರೋಣ ಅಂತ. ಸೊ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅದಕ್ಕೆ ರೆಡಿ ಕೂಡ ಆಗಿದ್ದೀನಿ. ಆ್ಯಕ್ಚುಲಿ ಇವತ್ತು ಮಾಲ್ಗೂ ಕೂಡ ಹೋಗಬೇಕು, ಮೀನಾಕ್ಷಿ ಮಾಲ್ಗೆ. ಸುಮ್ಮನೆ ಹಾಗೆ ಸುತ್ತಾಡ್ಕೊಂಬರೋಣ ಅಂತ. ಸೊ ಜೀನ್ಸ್ ಹಾಕ್ಕೊಳ್ಳ ಅಂತ ಒಂದು ಇತ್ತು, ಆಮೇಲೆ ಸ್ಕರ್ಟ್ ಹಾಕ್ಕೊಳ್ಳ ಅಂತ ಒಂದಿತ್ತು. ಬಟ್ ಟೆಂಪಲ್ಗೂ ಹೋಗ್ಬೇಕಲ್ವ. ಸೊ ಆಲ್ ಓವರ್ ಎಲ್ಲದಕ್ಕೂ ಸೇರಿ ಒಂದೇ ಹಾಕ್ಕೊಳ್ಳೋಣ ಅಂತ. ಇದು ನನ್ನ ಬರ್ಡೇ ಡ್ರೆಸ್. ನೀವೆಲ್ಲ ನನ್ನ ಬರ್ಡೇ ವ್ಲಾಗಲ್ಲಿ ನೋಡಿರ್ತೀರ. ಸೊ ಇವಾಗ ವೇಲ್ ಹಾಕಿದ್ರೇ ಲುಕ್ ಕಾಣಿಸೋದು, ಇಲ್ಲಾಂದರೆ ಸಿಂಪಲ್ ಆಗಿರುತ್ತೆ. ಸೊ ಇದನ್ನ ವೇರ್ ಮಾಡಿದ್ದೀನಿ. ಆ್ಯಂಡ್ ಹೋಗ್ಬೇಕಾದ್ರೆ ಲುಕ್ ಹೇಗಿದೆ ಅಂತ ವೇಲ್ ಹಾಕ್ಕೊಂಡು ತೋರಿಸ್ತೀನಿ ನಾನು. ಯಾಕಂದರೆ ಇವಾಗ ತುಂಬ ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಲ್ಲ. ಸೊ ಈ ವಿಡಿಯೋದು ನನ್ನ ಬರ್ಡೇ ವಿಡಿಯೋ ಬೇಕಾದರೆ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಆ್ಯಂಡ್ ಇವಾಗ ನಾನು ಲಂಚ್ಗೆ ಬಂದುಬಿಟ್ಟು ರೈಸ್, ಅಂದರೆ ಗಂಜಿ ಅನ್ನ ಗೊತ್ತಲ್ವ, ರೆಡ್ ರೈಸಲ್ಲಿ ಮಾಡ್ತಾರಲ್ವ, ಅದನ್ನು ಮಾಡಿದ್ದೆ. ಅದ್ರ ಜೊತೆಗೆ ಚಟ್ನಿ ಕೂಡ ಇದೆ. ಆ್ಯಂಡ್ ಬೆಂಡೆಕಾಯಿ ಗೊಜ್ಜು ಮಾಡಿದ್ದೀನಿ, ಮಡಿಕೆಯಲ್ಲಿ ಮಾಡಿದ್ದೀನಿ.
ಇದ್ದೀನಿ. ಇವಾಗ ಮಡಿಕೆ ಒಂದು ಇತ್ತೀಚೆಗೆ ಒಂದು 1 ವೀಕಿಂದ ತಂದಿದ್ದೀನಿ. ಸೊ ನಾನ್ ವೆಜ್ ಮಾಡೋದಾಗಿರ್ಬೋದು, ಈ ಥರ ಗೊಜ್ಜೆಲ್ಲ ಸಕ್ಕ ಟೇಸ್ಟಿಯಾಗಿ ಬರುತ್ತೆ ಅಂತ. ಸೊ ಮಡಿಕೆಯಲ್ಲಿ ಮಾಡಿದ್ದು. ಆಲ್ರೆಡಿ ಲಂಚ್ ಎಲ್ಲ ಫುಲ್ ಪ್ರಿಪೇರ್ ಮಾಡಿದ್ದೀನಿ. ವಿಡಿಯೋ ಮಾಡಲಿಲ್ಲ ಯಾಕಂದರೆ ಫೋನಲ್ಲಿ ಚಾರ್ಜ್ ಇರಲಿಲ್ಲ. ಸೊ ಅದಕ್ಕೆ ಬೇಡ, ಇದೇನು ನೆಕ್ಸ್ಟ್ ಟೈಮ್ ಯಾವತ್ತಾದ್ರೂ ರೆಸಿಪೀಸ್ ತೋರಿಸ್ತೀನಿ. ಸೊ ರೆಸಿಪಿ ಬೇಕಂದರೆ ಹೇಳಿ ಖಂಡಿತ ತೋರಿಸ್ತೀನಿ. ಬೆಂಡೆಕಾಯಿ ಗೊಜ್ಜು ಸಿಂಪಲ್ಲಾಗಿ ಮಾಡೋದು, ಅದೇನು ಎಲ್ಲರೂ ಮಾಡ್ತಾರಲ್ವ, ಅದಕ್ಕೋಸ್ಕರ ನಾನೇನು ರೆಸಿಪಿ ತೋರಿಸ್ಲಿಲ್ಲ. ಆ್ಯಂಡ್ ಗಂಜಿ ಅನ್ನ ನಾರ್ಮಲ್, ಅದಕ್ಕೆ ಚಟ್ನಿ ಕೂಡ ಇದೆ. ಸೊ ಇವಾಗ ನಾನು ಹೋಗಿ ನಂಗೆ ಯಾಕೋ ತುಂಬ ಹೊಟ್ಟೆ ಹಸಿದಿದೆ, ಬೆಳಗಿನೇನು ತಿಂದಿಲ್ಲ. ನಾನು ಲಂಚ್ ಮಾಡ್ಕೊಳ್ತಿರ್ತೀನಿ, ಅಷ್ಟು ಹಸ್ಬೆಂಡ್ ಬರ್ತಾರೆ, ಆಮೇಲೆ ಅವ್ರಿಗೂ ಹಾಕ್ಕೊಟ್ಟು ಹೊರಡೋಣ ಅಂತ ಪ್ಲ್ಯಾನಲ್ಲಿದ್ದೀನಿ. ಸೊ ಬನ್ನಿ ಇನ್ನು ಲಂಚ್ ಮಾಡಿಕೊಂಡು ಹಾಗೆ ಇವತ್ತು ಅರಕೆರೆ ಜಾತ್ರೆ, ಟೆಂಪಲ್, ಆಂಜನೇಯ ಟೆಂಪಲ್ ಎಲ್ಲ ನಿಮಗೆ ಆದಷ್ಟು ನಾನು ಕ್ಲಿಪ್ಪಿಂಗ್ಸ್ನ ತೋರಿಸ್ತೀನಿ. ಆ ವಿಡಿಯೋದಲ್ಲಿ ಹಾಕ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದು ನನ್ನ ಔಟ್ಫಿಟ್ ಆಗಿತ್ತು. ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ, ನಾನು ಇದು ರೀಲ್ಸ್ ಕೂಡ ಅಪ್ಲೈ ಮಾಡಿದ್ದೀನಿ. ಸೊ ನನ್ನ ಔಟ್ಫಿಟ್ ಎಲ್ಲ ತೋರಿಸಾದ್ಮೇಲೆ ನಾನು ಇವಾಗ ಲಂಚ್ ಮಾಡೋಣ ಅಂತ ಹೇಳಿಬಿಟ್ಟು ಆ್ಯಸ್ ಯೂಶ್ವಲ್ ಗಂಜಿ ಅನ್ನ ಆ್ಯಂಡ್ ಬೆಂಡೆಕಾಯಿ ಗೊಜ್ಜು ಆ್ಯಂಡ್ ಸ್ವಲ್ಪ ಚಟ್ನಿ ಇತ್ತು. ಸೊ ಇದಿಷ್ಟನ್ನು ತಿಂದೆ. ಅದಾದಮೇಲೆ ನನ್ನ ಹಸ್ಬೆಂಡು ಬ್ರೌನಿ ಏನೋ ತಂದಿದ್ರು ಆಫೀಸಿಂದ ನನಗೆ ಅಂತ ಹೇಳಿಬಿಟ್ಟು, ತುಂಬ ಟೇಸ್ಟಿಯಾಗಿತ್ತು. ಅದು ಹೋಮ್ ಮೇಡ್ ಅಂತೆ. ಸೊ ಅದನ್ನ ನಾನು ನಮ್ಮ ಅಮ್ಮಗೆ, ನಮ್ಮ ಅಕ್ಕನಿಗೆ ಒಂದೊಂದು ಪೀಸ್ ಎಲ್ಲ ತೊಗೊಂಡು ಬಾಕ್ಸಲ್ಲಿ ಹಾಗೆ ಹೊರಟ್ವಿ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಕ್ಲೌಡ್ಸ್ ಎಷ್ಟು ಸಕ್ಕದಾಗಿತ್ತು. ಆ್ಯಂಡ್ ಕ್ಯಾಮ್ರಾದಲ್ಲಂತೂ ಸಕ್ಕದಾಗಿ ಕಾಣಿಸ್ತಿತ್ತು. ಸೊ ಹಾಗೆ ಒಂದು ಕ್ಯಾಪ್ಚರ್ ಮಾಡಿಕೊಂಡೆ. ನಾವು ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ಫಸ್ಟ್ ಅರಕೆರೆ ಜಾತ್ರೆಗೆ ಹೋಗೋಣ ಅಂತ ಹೇಳಿಬಿಟ್ಟು. ಬಟ್ ಏನಾಯಿತು ಅಂದರೆ ತುಂಬ ರಶ್ ಇದೆ ಆ್ಯಂಡ್ ಹೋಗೋಕ್ಕಾಗಲ್ಲ ಟೆಂಪಲ್ಗೂ ಕೂಡ ಅಂತ ಆಯಿತು. ಸರಿ ಈವ್ನಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಮಾಲ್ಗೆ ಹೊಟ್ವಿ. ಆ್ಯಂಡ್ ನಾವು ಬಂದ್ಬಿಟ್ಟು ಮೀನಾಕ್ಷಿ ಮಾಲ್ಗೆ ಏನಾದರೂ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಬಟ್ ಏನೂ ತೊಗೊಂಡಿಲ್ಲ ಟು ಬಿ ಫ್ರ್ಯಾಂಕ್ ಹೇಳಬೇಕಂದ್ರೆ. ನಾನು ಇನ್ನೊಂದು ಹೋಗಿದ್ದೇನೆಂದರೆ ಈ ಡಿಸೈನ್ಸ್, ಈ ಡೆಕೋರೇಷನ್ಸ್ ಮಾಡಿರ್ತಾರಲ್ವ ಕ್ರಿಸ್ಮಸ್ಗೆ, ಇದನ್ನು ನೋಡಬೇಕು ಅಂತಲೇ ಹೋಗಿದ್ದೆ. ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ನಿಯರ್ ಬೈ ನಿಮ್ಮ ಮನೆ ಹತ್ರ ನಿಯರ್ ಬೈ ಮಾಲ್ಸಲ್ಲಿ ಕೂಡ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಸೊ ನಾವು ಹಾಗೆ ಅದೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡು ಹಾಗೆ ಒಂದು ರೌಂಡು ಹೊರಟ್ವಿ. ಟ್ರೆಂಡ್ಸಲ್ಲಿ ಕೂಡ ಆಫರ್ ಇತ್ತು. ಸರಿ ಮ್ಯಾಕ್ಸಲ್ಲಿ ತುಂಬ ಆಫರ್ಸ್ ಇದೆ ಅಂತ ಹೋದೆ. ಬಟ್ ಯಾಕೋ ಯಾವುದೂ ಇಷ್ಟ ಆಗಿಲ್ಲ. ಒಂದು 2-3 ಇಷ್ಟ ಆಯಿತು ನನಗೆ. ಬಟ್ ನನ್ನ ಹಸ್ಬೆಂಡು ನನಗೆ ಬೇಡ, ನಿನಗೆ ತಗೋ ಏನಾದರೂ, ನನಗೆ ಯಾವುದೂ ಇಷ್ಟ ಆಗಿಲ್ಲ ಅಂದರು. ಇನ್ನು 2ಕ್ಕೋಸ್ಕರ ಅರ್ಧ ಗಂಟೆ ಕೀವಲ್ಲಿ ಬಿಲ್ಲಿಂಗಲ್ಲಿ ನಿಲ್ಲಬೇಕಲ್ಲ ಅಂತ ಹೇಳಿಬಿಟ್ಟು ಸುಮ್ಮನೆ ಹಾಗೆ ಬಂದುಬಿಟ್ವಿ. ಬಟ್ ಕೆಲವೊಂದು ಆಫರ್ಸ್ ಚೆನ್ನಾಗಿದೆ. ಬಟ್ ನನಗೆ ಯಾವುದೂ ನನಗೂ ಅಷ್ಟು ಇಷ್ಟ ಆಗಲಿಲ್ಲ ಕಲೆಕ್ಷನ್ಸ್ ಎಲ್ಲನೂ. ಸೊ ಅಲ್ಲಿಂದ ಮತ್ತೆ ಸ್ವಪ್ನ ಬುಕ್ ಹೌಸ್ಗೆ ಹೋದ್ವಿ. ಆಮೇಲೆ ಇಲ್ಲಿ ಹೋಮ್ ಶಾಪ್ ಅಂತ ಏನೋ ಇದೆ, ಹೋಮ್ ಸೆಂಟರ್ ಟೈಪು. ಇಲ್ಲಿ ಕೂಡ ಹೋಗೋಣ. ಹೋಮ್ ಸೆಂಟರಲ್ಲಿ ನಾವು ಲಾಸ್ಟ್ ಟೈಮ್ ಹೋಗಿ ತುಂಬ ಪರ್ಚೇಸ್ ಮಾಡಿದ್ವಿ. ಸೊ ಮೇ ಬಿ ಆ ಥರ ಇರ್ಬೋದು ಅಂತ ಹೋದ್ವಿ. ಬಟ್ ಯಾವುದೂ ಅಷ್ಟು ಇಷ್ಟ ಇಲ್ಲ. ಬಟ್ ಈ ಡೈನಿಂಗ್ ಟೇಬಲ್ ಸಖತ್ ಇಷ್ಟ ಆಯಿತು. 1-2 ಡೈನಿಂಗ್ ಟೇಬಲ್ ನೋಡಿ ಇಟ್ಟಿದ್ದೀವಿ. ನಮಗೆ ಮನೇಲಿ ಜಾಗ ಇಲ್ಲ, ಅದರಿಂದ ಡೈನಿಂಗ್ ಟೇಬಲ್ ಇವತ್ತವರೆಗೂ ಹಾಕಿಲ್ಲ. ಬಟ್ ಅದು ಕ್ಲಿಪ್ಪಿಂಗ್ಸ್ ತೊಗೊಂಡೆ, ಯಾಕಂದರೆ ನನಗೆ ಡೈನಿಂಗ್ ಟೇಬಲ್ ಹಾಕಬೇಕು ಅಂತ ಆಸೆ ಇದೆ ತುಂಬ. ಸರಿ ಜಾಗ ಸ್ಪೇಸ್ ಆಗುತ್ತಾ ಟ್ರೈ ಮಾಡಿಬಿಟ್ಟು ತೊಗೊಳ್ಳೋಣ ಅಂತ 1-2 ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಅದಾದಮೇಲೆ ಸ್ವಪ್ನ ಬುಕ್ ಹೌಸಲ್ಲೂ ಕೂಡ ಹೋದೆ, ಏನೂ ತೊಗೊಳ್ಳಿಲ್ಲ. ಲಾಸ್ಟ್ಲಿ ಫೈನಲಾಗಿ ಆಚೆ ಮಾಲಿಂದ ಆಚೆ ಬಂದ ಮೇಲೆ ಇಲ್ಲಿ ಗೋಲಾ ಇರುತ್ತೆ, ನಿಮಗೆಲ್ಲ ಇಷ್ಟನಾ ಅಂತ ಹೇಳಿ ನಾನು ಕಾಲೇಜ್ ಡೇಸಲ್ಲಿ PU ಅಲ್ಲಿ ತುಂಬ ತಿಂತಾಯಿದ್ದೆ. ಇದು ನಂಗೆ ಫೇವ್ರೇಟ್ ಅಂತ ಹೇಳ್ಬೋದು. ಸೊ ಇದಕ್ಕೆ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಂಡು ತಿಂದರೆ ಸಕ್ಕದಾಗಿರುತ್ತೆ. ಸೊ ನಾನು ರೋಸ್ದು ತೊಗೊಂಡೆ. ಅವತ್ತು ಚಾಟ್ ಮಸಾಲ ನನ್ನ ಹಸ್ಬೆಂಡ್ ಏನೋ ಎಲ್ಲ ಇಚ್ಚಿದೆ ಅನ್ನೋ ತೊಗೊಂಡ್ರು. ಸೊ ಅದೆರಡು ತಿಂದ್ಕೊಂಡು ಹಾಗೆ ಅಮ್ಮ ಮನೆಗೆ ಹೋಗಿ ರಿಟರ್ನ್ ನಾವು ವಾಪಸ್ ಅರಕೆರೆಗೆ ಬಂದ್ವಿ. ಯಾಕಂದರೆ ಟೆಂಪಲ್ಗೆ ಹೋಗ್ಬೇಕಿತ್ತಲ್ವ ಹಾಗೆ. ಸೊ ಅರಕೆರೆ ಜಾತ್ರೆ ಅಂತೂ ಸಕ್ಕದಾಗಿತ್ತು, ಒಂಥರ ಚೆನ್ನಾಗಿತ್ತು. ಬಟ್ ನಾನು ಹೋಗಿದ್ದು ಒಂದೇ ದಿನ. ಆ್ಯಂಡ್ ಟೆಂಪಲಲ್ಲಿ ತುಂಬ ರಶ್ ಇತ್ತು. ನಾನು ಸ್ಪೆಷಲಿ ಹೋಗಿದ್ದೇನೆಂದರೆ ನಮ್ಮ ಅಕ್ಕ ಮಗಳಿಗೆ ಏನಾದರೂ ಕೊಡಿಸ್ಬೇಕು ಅಂತ. ಯಾಕಂದರೆ ನಾವು ಚಿಕ್ಕವರಿದ್ದಾಗ ನಮಗೆ ಆಸೆ ಇರುತ್ತೆ ಏನಾದರೂ ತೊಗೊಳ್ಬೇಕು ಜಾತ್ರೆಯಲ್ಲಿ ಅಂತ. ಈಗ ನನಗೆ ಜಾತ್ರೆಯಲ್ಲಿ ಅಷ್ಟು ಕ್ರೇಜ್ ಇಲ್ಲ. ಬಟ್ ಅವಳನ್ನ ಕರ್ಕೊಂಡು ಹೋಗೋದು ಒಂದು ಖುಷಿ, ಅವಳಿಗೇನಾದ್ರು ಕೊಡಿಸಿದ್ರೆ ಒಂಥರ ಖುಷಿ. ಸೊ ಅದಕ್ಕೆ ಅವಳನ್ನ ಕರ್ಕೊಂಡು ಹೋಗೋಣ. ಅವಳು ಮಾರ್ನಿಂಗಿಂದನೂ ವೆಯ್ಟ್ ಮಾಡ್ತಾ ಇರ್ತಾಳೆ. ಹಾಗೆ ಈಗ ಅಕ್ಕನ ಪಾಪು ಇದ್ದಾನೆ, ಈ ಇಯರ್ ಚಿಕ್ಕವನಿದ್ದಾನೆ, ನೆಕ್ಸ್ಟ್ ಇಯರ್ ಸ್ವಲ್ಪ ದೊಡ್ಡವನಾಗಿರ್ತಾನೆ. ಅವನ್ನ ಅವಾಗ ನೆಕ್ಸ್ಟ್ ಇಯರ್ ಏನೇನು ಕೇಳ್ತಾನೆ ಅಂತ ಗೊತ್ತಿಲ್ಲ. ಈ ವರ್ಷ ಏನೋ ಅಷ್ಟು ಕೇಳಲಿಲ್ಲ, ಬಟ್ ಎಲ್ಲ ಎಳೆದಾಕ್ಬಿಡ್ತಾನೆ ಬಿಟ್ಟರೆ. ಸೊ ಹಾಗೆ ಟೆಂಪಲ್ಗೆ ಹೋಗಿ ಫಸ್ಟು ಅಲ್ಲಿಂದ ಪ್ರಸಾದ ಎಲ್ಲ ತಿಂದುಬಿಟ್ಟು ಆಮೇಲೆ ಜಾತ್ರೆ ಒಂದು ರೌಂಡ್ ಸುತ್ತಾಡ್ಕೊಂಡು ಬಂದ್ವಿ. ಆ್ಯಂಡ್ ಅಲ್ಲಿ ಆರ್ಕೆಸ್ಟ್ರಾ ಎಲ್ಲ ಇಟ್ಟಿದ್ರು, ಡೆಕೋರೇಷನ್ಸ್ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ಟು ಬಿ ಫ್ರ್ಯಾಂಕ್ ಏನಂದರೆ ಅರಕೆರೆ ನಮ್ಮ ಸ್ಪೆಷಲ್ ಪ್ಲೇಸ್. ನನಗೆ ಒಂಥರ ತುಂಬ ಕನೆಕ್ಟೆಡ್. ನಮ್ಮ ಅಪ್ಪ ಅಮ್ಮ ಇದ್ದಿದ್ದು 13-15 ವರ್ಷ ಇಲ್ಲೇ. ಆ್ಯಂಡ್ ಅದಾದಮೇಲೆ ಇವಾಗ ನಾವು ಇರೋದಿಲ್ಲೇ, ನಮ್ಮ ಅಕ್ಕವ್ರು ಇರೋದು ಇಲ್ಲೇ. ಸೊ ಅರಕೆರೆ ಇಸ್ ಒಂಥರ ನಮಗೆ ಎಮೋಷನ್ ಆ್ಯಂಡ್ ಬ್ಲೆಸ್ಡ್ ಅಂತ ಹೇಳ್ಬೋದು. ಸೊ ಹಾಗೆ ಏನೇನು ಬೇಕು ಎಲ್ಲ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡ್ವಿ. ಹಾಗೆ ಜಾತ್ರೆ ಎಲ್ಲ ಒಂದು ರೌಂಡ್ ಹೊಡ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಏನಾಯಿತು, ಏನೇನು ತೊಗೊಂಡೆ ಅಂತ ನಾನು ತೋರಿಸ್ತೀನಿ.
ಸೊ ಜಾತ್ರೆ ಎಲ್ಲ ನೋಡಿಕೊಂಡು ಟೈಮ್ ಆಲ್ಮೋಸ್ಟ್ 10 ಆಗೋಗಿತ್ತು. ಇನ್ನೇನು ಹೋಗಿ ಅಡುಗೆ ಮಾಡೋದು ಅಂತ ಹೇಳ್ಬಿಟ್ಟು ಹೋಟೆಲಿಂದ ಮಟನ್ ಬಿರಿಯಾನಿ ಜೊತೆಗೆ ಚಿಕನ್ ಫ್ರೈ ಆ್ಯಂಡ್ ಕಬಾಬ್ ಏನೋ ತಂದಿದ್ವಿ ಶಿವಾಜಿ ಮನೆ ಊಟದಿಂದ, ನಮ್ಮ ಫೇವ್ರೇಟ್ ಹೋಟೆಲ್ ಅದು. ಸೊ ಅಲ್ಲಿಂದ ತಂದೆ ಅಂದಮೇಲೆ ಅದನ್ನೆಲ್ಲ ನನ್ನ ಹಸ್ಬೆಂಡ್ ಎತ್ತಿಡ್ತಾಯಿದ್ರು. ಅಷ್ಟರಲ್ಲಿ ನಾನು ಏನೇನು ತೊಗೊಂಬಂದೆ ಅಂತ ತೋರಿಸ್ತೀನಿ. ಇದು 2 ಪಾತ್ರೆ ತೊಗೊಂಡೆ. ಇದು 100 ಅನಿಸುತ್ತೆ. ಕ್ಯೂಟಾಗಿತ್ತು, ಒಂಥರ ಚೆನ್ನಾಗಿದೆ ಅನಿಸ್ತು, ತೊಗೊಂಡೆ. ಆ್ಯಂಡ್ ಅದಾದಮೇಲೆ ಇದು 2 ಸ್ಪೂನ್ ತೊಗೊಂಡೆ. ಆಮೇಲೆ ರಂಗೋಲಿ ಹಾಕೋಕ್ಕೆ ಒಂದು ಈ ಥರದ್ದು ತೊಗೊಂಡೆ. ಸೊ ಅದೇನು ಹೇಳ್ತಾರೆ ಗೊತ್ತಿಲ್ಲ. ಸೊ ರಂಗೋಲಿ ಹಾಕೋಕ್ಕೆ ಇರಲಿ ಅಂತ ಹೇಳ್ಬಿಟ್ಟು. ಆಮೇಲೆ ಒಂದು 2 ಇಯರಿಂಗ್ಸು, ಅದ್ರ ಜೊತೆಗೆ ನನ್ನ ಅಕ್ಕನ ಮಗಳಿಗೂ ನನಗೂ ಇಬ್ರಿಗೂ ಸೇರಿ ಅವಳೊಂದು ಪೇರ್ ತೊಗೊಂಡು ನನಗೆ 2 ಪೇರು. ಆ್ಯಂಡ್ ಈ ಕ್ಲಿಪ್ಸು, ಆಮೇಲೆ ಹೇರ್ ಬ್ಯಾಂಡು, ಅದ್ರ ಜೊತೆಗೆ ಇದೊಂದು ಬೌಲು ಅಷ್ಟೇ. ಇದಿಷ್ಟು ತೊಗೊಂಡೆ. ಏನೋ 10 ರುಪೀಸ್ ಅಷ್ಟೇ ಇತ್ತಲ್ವ. ಸೊ ಆಫರ್ ಅಂತ ಏನೋ ಆಫರ್ ಥರ 10 ರುಪೀಸ್ಗಿತ್ತು. ಸೊ ಸುಮ್ಮನೆ ಹೋಗಿದ್ದು ಒಂದು ಖುಷಿಗೆ. ಅವರು ತೊಗೊಂಡ್ರು, ನಾನು ತೊಗೊಂಡೆ. ಇದ್ರ ಜೊತೆಗೆ ವಾಲ್ ಹ್ಯಾಂಗಿಂಗ್ದೇನೋ ಒಂದು ತೊಗೊಂಡೆ, ಕೀಸೆಲ್ಲ ಹ್ಯಾಂಗ್ ಮಾಡೋಕ್ಕೆ. ಸೊ ಇವತ್ತಿನ ವೀಡಿಯೋ ಇಷ್ಟೇ. 2 ದಿವಸದ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ನಾನು ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ದಿವಸ ಇನ್ನೊಂದು ಹೊಸ ವೀಡಿಯೋ ಜೊತೆಗೆ. ಲಾಟ್ಸ್ ಆಫ್ ಲವ್. ಬಾಯ್.